ಬಂಧುಗಳೇ ನಮಸ್ಕಾರ. ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ಸುದ್ದಿ ಇದು. ನಾನಾ ರೀತಿಯಾದಂಥ ಬೆಳವಣಿಗೆ ಆಗ್ತಾ ಇದೆ, ನಾನಾ ರೀತಿಯಾದಂಥ ಸುದ್ದಿಯನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ. ಅದರ ನಡುವೆ ನಾವೆಲ್ಲರೂ ಕೂಡ ಚಿತ್ತವನ್ನ ಹರಿಸಲೇಬೇಕಾಗಿರುವಂಥ ಸುದ್ದಿ ಇದು. ಬಂಧುಗಳೇ, ಈ ಕಾಲದಲ್ಲಿ ಯಾರನ್ನ ನಂಬೋದು ಅನ್ನೋದೇ ಪ್ರಮುಖ ಪ್ರಶ್ನೆಯಾಗಿದೆ. ಹೀಗಾಗಿ ಮಕ್ಕಳ ವಿಚಾರದಲ್ಲಿ ಪೋಷಕರು ಅದೆಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಲದು. ಸ್ವಲ್ಪ ಎಡವಟ್ಟಾದರೂ ಕೂಡ ಇಂತಹ ಘಟನೆಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಬೇಕಾಗತ್ತೆ. ಬಂಧುಗಳೇ, ಬೆಂಗಳೂರಿನ ಅತಿ ಭೀಕರವಾದಂಥ ಘಟನೆ ಇದು. ಇಲ್ಲಿ ಏನಾಗಿದೆ ಅಂದರೆ, ಓರ್ವ 13 ವರ್ಷದ ಬಾಲಕನನ್ನ ಅಪಹರಿಸಿದ್ದಾರೆ. ಅದಾದ ಬಳಿಕ ಪೋಷಕರು ಪೊಲೀಸರಿಗೆ ಈ ವಿಚಾರವನ್ನ ತಿಳಿಸಿದ್ರು ಎನ್ನುವಂತ ಕಾರಣಕ್ಕಾಗಿ ಆ ಬಾಲಕನನ್ನ ಅತ್ಯಂತ ಬರ್ಬರವಾಗಿ ಕತ್ತನ್ನ ಕೊಯ್ದು ಅದಾದ ಬಳಿಕ ಪೆಟ್ರೋಲ್ ಹಾಕಿ ಆತನ ದೇಹವನ್ನ ಸುಟ್ಟು ಹಾಕಿಬಿಟ್ಟಿದ್ದಾರೆ. ಅದೆಂತಹ ವಿಕೃತಿ, ಅದೆಂತಹ ರಾಕ್ಷಸಿ ಕೃತ್ಯ, ಅರ್ಥನೇ ಆಗ್ತಾ ಇಲ್ಲ. ಇತ್ತೀಚೆಗೆ ಮನುಷ್ಯರು ರಾಕ್ಷಸರಾಗೋದಕ್ಕೆ ಶುರುವಾಗಿದ್ದಾರೆ ಹಣವನ್ನ ಮಾಡುವಂತ ಉದ್ದೇಶದಿಂದ. ಪ್ರಪಂಚ ಯಾವ ಕಡೆಗೆ ಸಾಗ್ತಿದೆಯೋ ಗೊತ್ತಿಲ್ಲ. ಬಂಧುಗಳೇ, ಇಂತಹ ಘಟನೆಯನ್ನು ನೋಡಿ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಲೇಬೇಕಾಗಿದೆ. ಇನ್ಸಿಡೆಂಟನ್ನು ವಿವರಿಸ್ತಾ ಹೋಗ್ತೀನಿ, ಕೇಳಿ. ಬಂಧುಗಳೇ, ಅರಕೆರೆಯ ಬೆಂಗಳೂರಿನ ಅರಕೆರೆ ಈ ಬಂದರಘಟ್ಟ ರೋಡ್ ಬಳಿ ಇದೆಯಲ್ಲ, ಶಾಂತಿನಿಕೇತನ ಬಡಾವಣೆಯ ನಿಶ್ಚಿತ್ ಎನ್ನುವಂಥ ಬಾಲಕ, ಆತನ ವಯಸ್ಸು 12ರಿಂದ 13 ವಯಸ್ಸಿನ ಆಸುಪಾಸು. ಆತನ ತಂದೆ ಪ್ರಾಧ್ಯಾಪಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಮೊನ್ನೆ ಏನಾಗಿದೆ ಅಂದರೆ, ರಾತ್ರಿ 8 ಗಂಟೆ ಆದರೂ ಕೂಡ ಆತ ಮನೆಗೆ ಬಂದಿಲ್ಲ. ಸಹಜವಾಗಿ ಮನೆಯಲ್ಲಿ ಆತಂಕ ಶುರುವಾಗಿದೆ. ಆರಂಭದಲ್ಲಿ ಆಟ ಆಡೋದಕ್ಕೆ ಹೋಗಿದ್ದಾನೆ, ಫ್ರೆಂಡ್ಸ್ ಮನೆಗೆ ಹೋಗಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಸರ್ಚ್ ಮಾಡಿದ್ದಾರೆ. ಎಲ್ಲೂ ಕೂಡ ಆತನಿಗೆ ಸಂಬಂಧಪಟ್ಟ ಹಾಗೆ ಸುಳಿವು ಸಿಕ್ಕಿಲ್ಲ. ಅದಾದ ಬಳಿಕ ಅವರು ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಆತನ ಸೈಕಲ್ ಪಾರ್ಕ್ ಒಂದರ ಬಳಿ ಪತ್ತೆಯಾಗಿದೆ. ಹೀಗಾಗಿ ಆತಂಕ ಜಾಸ್ತಿ ಆಗಿದೆ. ತಕ್ಷಣವೇ ಅವರು ಏನು ಮಾಡ್ತಾರೆ ಅಂದರೆ, ಹುಳಿಮಾವು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಡ್ತಾರೆ, ನಮ್ಮ ಮಗ ನಾಪತ್ತೆಯಾಗಿದ್ದಾನೆ ಅಂತ. ಹೀಗೆ ದೂರು ಕೊಟ್ಟು ವಾಪಸ್ ಬರ್ತಾ ಇದ್ದ ಹಾಗೆ ತಂದೆಗೆ ಒಂದು ಫೋನ್ ಬರುತ್ತೆ. ಫೋನ್ ಮಾಡಿದಂಥ ವ್ಯಕ್ತಿಯ ಹೆಸರು ಗುರುಮೂರ್ತಿ ಅಂತ. ಈ ಪ್ರಕರಣದ ಮಾಸ್ಟರ್ ಮೈಂಡ್ ಆತ ಹೇಳ್ತಾನೆ, ನಿಮ್ಮ ಮಗನನ್ನು ನಾವು ಕಿಡ್ನಾಪ್ ಮಾಡಿದ್ದೇವೆ, 5 ಲಕ್ಷ ರೂಪಾಯಿ ಹಣವನ್ನು ಕೊಡಬೇಕು, ಪೊಲೀಸರಿಗೆ ತಿಳಿಸಿದ್ರೆ ಪರಿಸ್ಥಿತಿ ನೆಟ್ಟಗಿರೋದಿಲ್ಲ ಅಂತ ಹೇಳಿ. ಇತ್ತ ಇವ್ರು ಏನು ಮಾಡಿದ್ದಾರೆ, ಯಾರು ಪೋಷಕರು, ಸಹಜವಾಗಿ ಆತಂಕ ಶುರುವಾಗಿದೆ. ಹೀಗಾಗಿ ಅವರು ಪೊಲೀಸರ ವಿಚಾರಕ್ಕೆ, ಅಂದರೆ ಈಗಾಗಲೇ ಪೊಲೀಸರಿಗೆ ಒಂದು ದೂರು ಕೊಟ್ಟು ಬಂದಾಗಿತ್ತು, ಮತ್ತೆ ಈ ರೀತಿಯಾಗಿ ಕಾಲ್ ಬಂದ ವಿಚಾರವನ್ನ ಪೊಲೀಸರ ಗಮನಕ್ಕೆ ತಂದಿಲ್ಲ. ಹೇಗಾದ್ರೂ ಮಾಡಿ ದುಡ್ಡನ್ನ ಹೊಂದಿಸಿ ಕೊಟ್ಟು ಮಗನನ್ನ ಬಿಡಿಸ್ಕೊಂಡು ಬರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆದ್ರೆ ಇತ್ತ ಏನಾಗಿದೆ ಅಂದ್ರೆ, ಅದಾಗಲೇ ಪೊಲೀಸರಿಗೆ ದೂರನ್ನ ಕೊಟ್ಟಂತ ಕಾರಣಕ್ಕಾಗಿ, ಅಂದ್ರೆ ಮೊದಲೇ ದೂರನ್ನ ಕೊಟ್ಟಂತ ಕಾರಣಕ್ಕಾಗಿ ಪೊಲೀಸರು ತಮ್ಮ ಪಾಡಿಗೆ ತಾವು ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ. ಈ ರೀತಿಯಾಗಿ ಕಿಡ್ನಾಪ್ ಮಾಡಿದಂಥವರಿಗೆ ಪೊಲೀಸರು ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ ಎನ್ನುವಂಥ ವಿಚಾರ ಗೊತ್ತಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಈ ರೀತಿಯಾಗಿ ಪೊಲೀಸರಿಗೆ ಕಾರ್ಯಾಚರಣೆಗೆ ಸೂಚನೆಯನ್ನು ಕೊಟ್ಟಿದ್ದೇ ಪೋಷಕರು ಎನ್ನುವಂಥ ಸಿಟ್ಟು ಶುರುವಾಗ್ಬಿಟ್ಟಿದೆ. ನಾವಷ್ಟು ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದಾರಲ್ಲ ಅಂತ ಹೇಳಿ ಖುದ್ದು ಹೋಗಿದ್ದಾರೆ. ತಕ್ಷಣವೇ ಅವ್ರು ಮಾಡಿದಂಥ ನೀಚ ಕೆಲಸ ಏನು ಗೊತ್ತಾ? ಆ ಬಾಲಕನನ್ನ, ಚಿಕ್ಕ ಹುಡುಗ ಅನ್ನೋದನ್ನು ಕೂಡ ನೋಡಿಲ್ಲ, ಯಾವುದನ್ನು ಕೂಡ ಯೋಚನೆ ಮಾಡಿಲ್ಲ, ಆತನ ಕತ್ತನ್ನು ಕುಯ್ದು ಬಿಟ್ಟಿದ್ದಾರೆ. ಅದಾದ ಬಳಿಕ ಆತನ ದೇಹವನ್ನು ಪೆಟ್ರೋಲ್ ಹಾಕಿ ಅರಣ್ಯ ಪ್ರದೇಶವೊಂದರಲ್ಲಿ ಸುಟ್ಟು ಹಾಕಿಬಿಟ್ಟಿದ್ದಾರೆ. ಮಾರನೇ ದಿನ ಅಲ್ಲಿ ಯಾರೋ ಈ ಕುರಿ ಮೇಯಿಸೋಕೆ ಹೋದಂಥವರು ಆ ದೇಹವನ್ನು ನೋಡಿ ಅದಾದ ಬಳಿಕ ಪೋಷಕರ ಗಮನಕ್ಕೆ ತಂದಿದ್ದಾರೆ. ಅದನ್ನು ನೋಡಿ ಪೋಷಕರ ಪರಿಸ್ಥಿತಿ ಅದು ಹೇಗೆ ಆಗಿರ್ಬೇಡ ಹೇಳಿ, ನಾವು ಅದನ್ನ ಊಹೆ ಮಾಡಿಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಈಗ ಕಿಡ್ನಾಪ್ ಮಾಡಿದಂಥವ್ರು ಯಾರು ಎನ್ನುವಂಥ ವಿಚಾರಕ್ಕೆ ಬರ್ತೀನಿ. ಎಂಥ ನಂಬಿಕೆ ದ್ರೋಹ ಅನ್ನೋದನ್ನು ಗಮನಿಸಿ. ಮಾಸ್ಟರ್ ಮೈಂಡ್ ಗುರುಮೂರ್ತಿ ಅಂತ, ಆತನ ಸ್ನೇಹಿತ ಗೋಪಾಲಕೃಷ್ಣ ಅಂತ ಹೇಳಿ. ಈ ಗುರುಮೂರ್ತಿ ಯಾರು ಅಂದರೆ, ಸ್ವಲ್ಪ ದಿನಗಳ ಹಿಂದೆ ಇವರ ಕುಟುಂಬಕ್ಕೆ ಪರಿಚಯ ಆದಂಥ ವ್ಯಕ್ತಿ. ಯಾವುದೋ ಈ ಡ್ರೈವಿಂಗ್ ಆ್ಯಪ್ ಮೂಲಕ ಪರಿಚಯ ಆದನಂತೆ. ಅದಾದ ಬಳಿಕ ನಾನು ಬಾಡಿಗೆ ಕಾರನ್ನು ನಿಮಗೆ ವ್ಯವಸ್ಥೆ ಮಾಡ್ತೀನಿ, ಎಲ್ಲಿಗಾದರೂ ಹೋಗೋದಿದ್ರೆ ಎನ್ನುವ ರೀತಿಯಲ್ಲಿ ಈ ಕುಟುಂಬಕ್ಕೆ ಹತ್ರ ಆಗಿದ್ದಾನೆ. ಅದಾದ ಬಳಿಕ ಇವ್ರ ಮನೆಗೆ ಸ್ಪೇರ್ ಡ್ರೈವರ್ ಆಗಿ ಅಥವಾ ಪಾರ್ಟ್ ಟೈಮ್ ಡ್ರೈವರ್ ಆಗಿಯೂ ಕೂಡ ಸೇರ್ಕೊಂಡಿದ್ದಾನೆ. ಎಲ್ಲಿಗಾದರೂ ಹೋಗೋದಿದ್ರೆ ಆತನನ್ನು ಡ್ರೈವರ್ ಆಗಿ ಕರ್ಕೊಂಡು ಹೋಗ್ತಾ ಇದ್ರಂತೆ. ಅದೇ ಸಂದರ್ಭದಲ್ಲಿ ಆತ ಏನು ಮಾಡಿದ್ದಾನೆ ಅಂದರೆ, ಮನೆಯಲ್ಲಿರುವಂಥ ಬಾಲಕ ಈ ನಿಶ್ಚಿತ್ನ ಪರಿಚಯವನ್ನ ಆತ ಮಾಡ್ಕೊಂಡಿದ್ದಾನೆ. ಸಹಜವಾಗಿ ಆತನು ಕೂಡ ಪರಿಚಯ ಅನ್ನುವ ಕಾರಣಕ್ಕಾಗಿ ಆತನ ಜೊತೆಗೆ ಒಂದು ಸಲುಗೆ ಅಂಥದ್ದೆಲ್ಲವೂ ಕೂಡ ಇತ್ತು. ಇದೇ ಸಲುಗೆಯಲ್ಲಿ ಈ ಗುರುಮೂರ್ತಿ ಏನು ಮಾಡಿದ್ದಾನೆ ಅಂದರೆ, ಈ ಬಾಲಕ ಸ್ಕೂಲ್ ಮುಗಿಸಿ ಮನೆಗೆ ವಾಪಸ್ ಬರುವಂಥ ಸಂದರ್ಭದಲ್ಲಿ ಪಾನಿಪುರಿ ಕೊಡಿಸ್ತೀನಿ ಅಂತ ಹೇಳಿ ಆತನನ್ನ ಕರ್ಕೊಂಡು ಹೋಗಿದ್ದಾನೆ. ಕರ್ಕೊಂಡು ಹೋಗಿ ಅದಾದ ಬಳಿಕ ಪೋಷಕರಿಗೆ ಕಿಡ್ನಾಪ್ ಮಾಡಿದ್ದೀವಿ, 5 ಲಕ್ಷ ರೂಪಾಯಿ ಬೇಕು ಎನ್ನುವ ರೀತಿಯಲ್ಲಿ ಆತ ಡಿಮ್ಯಾಂಡ್ ಮಾಡಿದ್ದಾನೆ. ಇದು ಆದಂಥ ಇನ್ಸಿಡೆಂಟ್ ನೋಡಿ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಾಗ ಸಹಜವಾಗಿ ನಮಗೆ ಆತಂಕ ಶುರುವಾಗೋದಕ್ಕೆ ಆರಂಭ ಆಗುತ್ತೆ. ನಾನು ನಿಮ್ಮಲ್ಲಿ ನೆಗೆಟಿವಿಟಿ ತುಂಬಬೇಕು ಎನ್ನುವ ಕಾರಣಕ್ಕಾಗಿ ಈ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇಲ್ಲ. ಆದರೆ ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಇಂತಹ ಸುದ್ದಿ ನೋಡಿದ ಬಳಿಕ ನಮಗೆ ಅರಿವಾಗೋದಕ್ಕೆ ಶುರುವಾಗುತ್ತೆ. ಇನ್ನು ಆ ಕಿಡ್ನಾಪರ್ಸ್ ಏನಾಯಿತು ಅಂದರೆ, ಅವತ್ತು ರಾತ್ರಿಯೇ ಪೊಲೀಸರು ಕಾರ್ಯಾಚರಣೆಯನ್ನು ಆರಂಭಿಸಿದ್ರು.
ಆ ಅರಣ್ಯ ಪ್ರದೇಶದಲ್ಲಿ ಅರಕೆರೆ ವ್ಯಾಪ್ತಿಯ ಬನ್ನೇರುಘಟ್ಟ ವ್ಯಾಪ್ತಿಯ ಅರಣ್ಯ ಪ್ರದೇಶದಲ್ಲಿ ಅವರು ಅಡುಗೆ ಕುಳಿತುಕೊಂಡಿದ್ರು. ಪೊಲೀಸರು ತಕ್ಷಣವೇ ಅವರ ಮೇಲೆ ದಾಳಿಯನ್ನ ಮಾಡ್ತಾರೆ. ಅದಾದ ಬಳಿಕ ಆ ಕಡೆಯಿಂದ ಮಾರಕಾಸ್ತ್ರಗಳಿಂದ ಪೊಲೀಸರ ಮೇಲೆ ಹಲ್ಲೆಗೆ ಪ್ರಯತ್ನ ಪಡ್ತಾರೆ. ತಕ್ಷಣವೇ ಹುಳಿಮಾವು ಪೊಲೀಸ್ ಠಾಣೆಯ ಪೊಲೀಸರು ಅವರಿಬ್ಬರ ಕಾಲಿಗೆ ಗುಂಡನ್ನ ಹೊಡೆದು ಇದೀಗ ಅರೆಸ್ಟ್ ಮಾಡಿದ್ದಾರೆ. ನನ್ನ ಪ್ರಕಾರ ಅವರಿಗೆ ಗುಂಡು ಹೊಡೆಯೋದಲ್ಲ, ಅಂದ್ರೆ ಕಾಲಿಗೆ ಗುಂಡು ಹೊಡೆಯೋದಲ್ಲ, ಇಂಥ ಮಾತನ್ನು ಆಡಬಾರ್ದು, ಕಾನೂನಿಗೆ ವಿರುದ್ಧವಾದಂಥ ಮಾತು, ಅದರಲ್ಲೂ ಕೂಡ ಪತ್ರಕರ್ತರ ಬಾಯಿಂದ ಇಂಥ ಮಾತು ಬರಲೇಬಾರದು. ಆದರೆ ಒಮ್ಮೊಮ್ಮೆ ಇಂಥ ಮಾತನ್ನು ಹೇಳೋದು ಅನಿವಾರ್ಯ ಅನ್ಸುತ್ತೆ. ಕಾಲಿಗೆ ಹೊಡೆಯೋದ್ರ ಬದಲಾಗಿ ಎದೆಗೆ ಹೊಡೆದು ಬಿಡಬೇಕು ಅಂತ ಅನ್ಸುತ್ತೆ. ಯಾರಿಗೆ ಹೊಟ್ಟೆ ಉರಿಯೋದಿಲ್ಲ ಹೇಳಿ? ನೀವು ಯೋಚನೆ ಮಾಡಿ, ಆ ನಿಶ್ಚಿತ್ನ ಪೋಷಕರ ಪ್ಲೇಸ್ನಲ್ಲಿ ನೀವಿದ್ದೀರಿ ಅಂತ ನೀವು ಊಹೆ ಮಾಡ್ಕೊಳ್ಳಿ ಅಥವಾ ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಗೆ ಅದೆಷ್ಟು ಹೊಟ್ಟೆ ಉರಿಬೇಡ, ಅದೆಷ್ಟು ಸಂಕಟ ಆಗಬೇಡ ಅಂತ ಹೇಳಿ ಒಂದು ರೀತಿಯಲ್ಲಿ ಕರುಳು ಕಿವಿಚದ ರೀತಿಯಲ್ಲಿ ಆಗೋದಕ್ಕೆ ಶುರುವಾಗುತ್ತೆ. ಅಂಥದ್ದೊಂದು ಇನ್ಸಿಡೆಂಟಿಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ಬಂಧುಗಳೇ, ಆ ಕಾರಣಕ್ಕಾಗಿ ಹೇಳೋದು, ಆದಷ್ಟು ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಎಲ್ಲರನ್ನೂ ಕೂಡ ನೀವು ಬೇಗ ನಂಬೋದಕ್ಕೆ ಹೋಗಬೇಡಿ. ಯಾರನ್ನಾದ್ರೂ ಮನೆಗೆ ಕೆಲಸಕ್ಕೆ ಸೇರಿಸ್ಕೊಳ್ತಾ ಇದ್ದೀರಿ ಅಂದಾಗ ಡ್ರೈವರ್ ಆಗಿಯೋ ಇನ್ನೊಂದು ಮಗದೊಂದಕ್ಕೋ ಸ್ವಲ್ಪ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡಿ, ಅವರ ಹಿನ್ನೆಲೆಯನ್ನು ವಿಚಾರಿಸಿ. ಈ ರೀತಿಯಾಗಿ ಸೇರ್ಕೊಳ್ಳೋರು ಎಲ್ಲರೂ ಕಳ್ಳರು, ಎಲ್ಲರೂ ದರೋಡೆಕೋರು ಅಂತ ಹೇಳ್ತಾ ಇಲ್ಲ. ಅದ್ಭುತವಾಗಿ ಕೆಲಸ ಮಾಡುವಂಥವ್ರು, ಅದ್ಭುತ ವ್ಯಕ್ತಿತ್ವ ಉಳ್ಳಂಥವ್ರು ನಮ್ಮ ನಡುವೆ ಸಾಕಷ್ಟು ಮಂದಿ ಇದ್ದಾರೆ. ಆದರೆ ಒಂದಷ್ಟು ಮಂದಿ ಈ ರೀತಿಯಾಗಿ ಏನೋ ಒಂದು ಸ್ಕೆಚ್ ಅನ್ನು ಹಾಕಿ, ಏನೋ ಪ್ಲಾನ್ ಮಾಡಿ ನಿಮ್ಮನೆಗೆ ಬಂದು ಸೇರ್ಕೊಂಡು, ನಿಮ್ಮನೆಯ ವೀಕ್ನೆಸ್ ಅನ್ನ ತಿಳ್ಕೊಂಡು, ನಿಮ್ಮನೇಲಿ ಏನೇನಿದೆ ಅಂತ ತಿಳ್ಕೊಂಡು, ಅದಾದ ಬಳಿಕ ನಿಮ್ಮ ಮೇಲೆ ದಾಳಿ ಮಾಡುವಂತ ಸಾಧ್ಯತೆ ಇರುತ್ತೆ. ಇಂತಹ ಬೇಕಾದಷ್ಟು ಉದಾಹರಣೆಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಿದ್ದೇವೆ. ಹಾಗಾಗಿ ನೀವು ಆದಷ್ಟು ಎಚ್ಚರಿಕೆಯಿಂದ ಇರಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ.